12 ತಿಂಗಳು ನಮಗೆ ಗೊತ್ತು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ. ಕಳೆದ ಬಾರಿ ಅದರ ಬಗ್ಗೆ ಕೆಲವು ಮಾತು ಕೊಟ್ಟಿದ್ದೆ ನಾನು. ಚಿತ್ರ ನಕ್ಷತ್ರಕ್ಕೆ ಯಾವ ಮಾಸದಲ್ಲಿನ ಹುಣ್ಣಿಮೆ ಆಗ್ತದೆ ಅದಕ್ಕೆ ಚೈತ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಬೇರೆ ಹೆಸರು ಅದಕ್ಕಿದೆ ಅಂತ, ಮಧುಶ್ಚ ಮಾಧವಶ್ಚ ಅಂತ ಹೇಳಿ ಮಧು ಮಾಧವ ಮಾಸ ಅಂತ ಕರೀತಾರೆ ಅಂತ. ಇಲ್ಲಿ ಒಂದು ಮಾತು ವರಾಹ ಪುರಾಣ ಹೇಳುತ್ತದೆ, ಮಾರ್ಗಶೀರ್ಷಾದಿ ಮಾಸೇಶು ಕೇಶವಾದ್ಯಾಶ್ಚ ದೇವತಾ ಅಂತ. ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂತ ದೇವರು ಹೇಳಿಕೊಂಡದ್ದು ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಭಗವದ್ಗೀತೆಯ ಮಾತು. ನಾನು ಮಾರ್ಗಶೀರ ಮಾಸದಲ್ಲಿ ವಿಶೇಷವಾಗಿ ಇರ್ತೇನೆ ಅಂತ. ಹಾಗಾಗಿ ಮಾರ್ಗಶೀರ್ಷದಿಂದ ಲೆಕ್ಕ ಶುರು. ಕೇಶವ, ನಾರಾಯಣ, ಮಾಧವ, ಗೋವಿಂದ ಎಲ್ಲ ಲೆಕ್ಕ ಬರುವುದು ಆಯಾ ತಿಂಗಳಿನ ಅಭಿಮಾನಿ ದೇವತೆಯಾಗಿ ಕೆಲವು ಪಂಚಾಂಗಗಳಲ್ಲಿ ಬರೀತಾರೆ, ಮೇಲಕ್ಕೆ ಬರೀತಾರೆ ಮಾಸ ನಿಯಾಮಕರು ಅಂತೇಳಿ. ಅದೊಂದು ವಿಷಯ. ಹಾಗಾಗಿ ಆಯಾ ತಿಂಗಳಿಗೆ ಆಯಾ ಮೂರ್ತಿಗಳನ್ನು ನಾವು ಚಿಂತನೆ ಮಾಡಬೇಕು. ಅದು ಅಷ್ಟೇ ಅಲ್ಲದೆ ನಾನು ಒಂದು ಕೆಲವು ವರ್ಷಗಳಿಂದ, ಕೆಲವೇನು ತುಂಬ ವರ್ಷಗಳಿಂದ ಅವರ ಹೆಂಡತಿಯರನ್ನು ಹೇಳಬೇಕು ಅಂತ ಹೇಳಿ ಅವರ ಹೆಂಡತಿಯರನ್ನು ಒಟ್ಟು ಸೇರಿಸಿಕೊಂಡು ಶ್ರೀ ಲಕ್ಷ್ಮೀ, ಕಮಲ, ಪದ್ಮ, ಪದ್ಮಿನಿ, ಕಮಲಾಲಯ, ರಮ, ವೃಷಾಕಪಿ, ಧನ್ಯ, ವೃದ್ಧಿ, ಯಜ್ಞ, ಇಂದಿರಾ ಅಂತ ಇದು ಸಾಲವರ ಹೆಸರುಗಳು, ಹೆಂಡತಿಯರ ಹೆಸರುಗಳು, ಲಕ್ಷ್ಮಿಯ ರೂಪಗಳು. ಹೆಂಡತಿಯರು ಅಂದರೆ ಲಕ್ಷ್ಮಿಯರು. ಹಾಗೆ ಬರೀಬೇಕು ಅಂತ ಹೇಳಿದ್ದೇನೆ. ಸ್ವಲ್ಪ ಸಮಯದಲ್ಲಿ ಕೆಲವು ಮಾಸ ನಿಯಾಮಕರನ್ನು ಕೇಶವ, ನಾರಾಯಣ ಅಂತ ಬರ್ತದಲ್ಲಿ ಎಲ್ಲ ಶ್ರೀಕೇಶವ, ಲಕ್ಷ್ಮೀನಾರಾಯಣ ಅಂತ ಬರೀರಿ ಅಂತೇಳಿ ಅದನ್ನು ಬರೆಸ್ತಾ ಬಂದೆ. ಕೆಲವರು ಅದನ್ನು ತಪ್ಪಿಸಲಿಕ್ಕೆ ಶುರು ಮಾಡಿದರು. ಮತ್ತೆ ಅದು ಯಾಕೆ ಬಿಟ್ಟರು, ಯಾಕೆ ಸಿಕ್ಕಿಸಿದರು ಏನೋ ಗೊತ್ತಿಲ್ಲ, ಇರಲಿ. ಹಾಗಾಗಿ 12 ಮಾಸದಲ್ಲಿ 12 ಭಗವಂತನ ರೂಪಗಳನ್ನು ನಾವು ನೋಡಬೇಕು. ಇವರು ಭಾರಿ ಪ್ರಧಾನರು, ಇವರೆಲ್ಲ ಭಾರಿ ಜೋರಿನವರು. ಚಕ್ರಶಿಖ ಗದಾ ಪದ್ಮವೇ ಹಿಡಿದದ್ದಾದರೂ ಬೇಕಾದಷ್ಟು ಅವುಗಳಲ್ಲಿ ಬದಲಾವಣೆ, ಮೇಲಿನ ಕೈ, ಕೆಳಗಿನ ಕೈ, ಬಲ ಕೈ, ಎಡಕೈ ಅಂತ. ಅಷ್ಟೇ ಅಲ್ಲದೆ ಬಣ್ಣದಲ್ಲಿಯೂ ಬದಲಾವಣೆ. ಮತ್ತೆ ಇದೆಲ್ಲ ದೊಡ್ಡ ಪಟ್ಟಿ ಉಂಟು. ಅದನ್ನು ನಾನು ಮೂರ್ತಿ ಸಮೀಕ್ಷಾ ಅಂತ ಒಂದು ಸಣ್ಣ ಪುಸ್ತಕ ಮಾಡಿದ್ದೇನೆ. 24 ಮೂರ್ತಿಗಳದ್ದೇ ಒಂದು ಚಿಂತನೆ. 24 ತತ್ವಗಳಿಗೆ ಅವರು ಹೇಗೆ ಒಡೆಯರಾಗ್ತಾರೆ, ಅವರ ಬಣ್ಣ ಹೇಗಿರ್ತದೆ, ಅವರ ಉಪಯೋಗ ಏನು, ನಮ್ಮ ದೇಹದಲ್ಲಿ ಅವರೇನು ಕಾರವಾರ ಮಾಡ್ತಾರೆ, ಮಂತ್ರದಲ್ಲಿ ಯಾವ ಅಕ್ಷರ ಅವರನ್ನು ಮಾತಾಡಿಸೋದು, ಗಾಯತ್ರಿಯ ಮೇಲೆ ನಿಂತಿದೆ. ಇಂಥದ್ದು ತುಂಬ ವಿಷಯಗಳಲ್ಲಿ ಬಂದಿದೆ. ಹಾಗೆ ಇಲ್ಲಿ ಈಗ ಕೇವಲ ಮಾರ್ಗಶಿರ ಮಾಸದಿಂದ ಶುರು. ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ, ಹಾಗೆಯೇ ಕಾನತ್ರ, ಚೈತ್ರ, ವೈಶಾಖ. ಚೈತ್ರಕ್ಕೆ ವಿಷ್ಣು ಬರ್ತಾನೆ, ಆಗ ಸಾಲಲ್ಲಿ ಬರುವಾಗ ಹಾಗೆ ಬರ್ತದೆ. ಇಲ್ಲಿ ಒಂದು ಗಮನಿಕೆಯನ್ನು ಕೇಳಿದರೆ, ಮಾರ್ಗಶಿರ, ಪುಷ್ಯ, ಮಾಘ ಈ 3 ಮಾಸಗಳು ಎಂದೂ ಅಧಿಕ ಮಾಸ ಆಗುವುದಿಲ್ಲ. ಆಗ ಯಾವುದರಲ್ಲಿ ಸೂರ್ಯಮಾಸ ಬರಲಿಲ್ಲವೋ ನೆಕ್ಸ್ಟ್ ಯಾವುದು ಬರಬೇಕಿತ್ತು ಅದನ್ನು ಕರೆಯದೆ ನಾವು ಅದರ ಬದಲಿಗೆ ಹೆಸರು ಹಾಕಿ, ಆದ್ದರಿಂದ ನೆಕ್ಸ್ಟ್ ಅಧಿಕ ಜ್ಯೇಷ್ಠ ಅಂದೆವು. ನಿಜ ಅಧಿಕ ವೈಶಾಖ ಹೇಳ್ಬೋದಿತ್ತಲ್ಲ, ಇಲ್ಲ ವೈಶಾಖ ಹೇಳಿತ್ತು, ನನ್ನಲ್ಲಿ ಸಂಕ್ರಮಣ ಬಂದಿದೆ, ನನ್ನ ಹೆಸರು ಹಾಕಬೇಡಿ ಅಂತ ಮುಗಿದೋಗಿದೆ ಅದು. ನೆಕ್ಸ್ಟ್ ಬರುವವರು ಹೇಳ್ತಾರೆ ನಾನು ಜ್ಯೇಷ್ಠ ಬರುವುದಿಲ್ಲ, ನನ್ನಲ್ಲಿ ಸಂಕ್ರಾಂತಿ ಇಲ್ಲ ಹೇಳ್ತದೆ. ಹಾಗಾದರೆ ಇದು ನಿನ್ನದು ಅಧಿಕ ಅಂದಿಟ್ಕೊಳ್ತೇವೆ ಅಂತ ಅಧಿಕ ಅಂತ ಅಧಿಕ ಜ್ಯೇಷ್ಠ ಕರೆದ್ರು. ನಿಜವಾಗಿ ಜ್ಯೇಷ್ಠವೂ ಅಧಿಕ ಅಲ್ಲ, ಅದು ಅಧಿಕ ಮಾಸವೇ. ಮತ್ತು ಇವರು ಯಾರು ಬರುವುದೂ ಇಲ್ಲ, ಆಗ ಇವರು ಯಾರು ನಿಲ್ಲುವುದಿಲ್ಲ. ನನ್ನದು ನಿಜದಲ್ಲಿ ನಾವಿದ್ದೇವೆ ಅಂತ. ಹಾಗಾದರೆ ಯಾರಾಗ್ಬೋದು? ಪುರುಷೋತ್ತಮ ಮಾಸ ಅಂತ ಕರೆಯುವ ಅವನು. ಇದು ಒಂದು ಗಮ್ಮತ್ತು. ಯಾಕೆ ಪುರುಷೋತ್ತಮ, ದೊಡ್ಡವ ಹೇಳಿಬಿಟ್ರೆ ಮುಗಿದು, ದೊಡ್ಡವನ ಹೆಸರು ಹಾಕಿಬಿಟ್ರೆ ಆಯಿತು. ನಿಜವಾಗಿ ನೋಡಿ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ 12 ಆಯಿತು. 12 ತಿಂಗಳು ಮುಗಿಯಿತು. ದಾಮೋದರ ನಂತರ ಯಾರಿದ್ದಾರೆ? ನಿಜವಾಗಿ 24ರ ಗಡಣದವರವರು. ಅದರ ನೆಕ್ಸ್ಟ್ ಬರುವವ ಸಂಕರ್ಷಣ ಇದ್ದಾನೆ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಇವರ ಹೆಸರು ಕೊಡ್ಬೋದಿತ್ತು. ಇವರು 4 ಹೆಸರು ಕೊಡಲಿಲ್ಲ. ಯಾಕೆಂದರೆ ಇವರು ಸ್ವಲ್ಪ ಡೌಟೆಡ್. ಇಂಥ ಹೆಸರಿನಲ್ಲಿ ಬೇರೆಯೂ 4 ಜನ ಇದ್ದಾರೆ. ವ್ಯಾಹೃತಿ ಪ್ರತಿಪಾದ್ಯರಾದವರಿದ್ದಾರೆ, ಬಣ್ಣ ಬಣ್ಣದವರಿದ್ದಾರೆ, ಆಯುಧ ಬೇರೆಯವರಿದ್ದಾರೆ, ಚಕ್ರಶಂಖದ ಪದ್ಮವೇ ಅಲ್ಲವರದ್ದು. ಹಾಗಾಗಿ ಅವರು 4 ಹೆಸರಿನಲ್ಲಿ ಸಮಾನರು, ರೂಪದಲ್ಲಿ ಬೇರೆ ಇದ್ದಾರೆ. ಅದರಿಂದ ಸಮಾನ ಹೆಸರು ಇರುವುದರಿಂದ ಅವರನ್ನು ಬೇಡ, ಕನ್ಫ್ಯೂಸ್ ಆಗ್ತದೆ ಹೇಳಿ ಅವರನ್ನು ತರದೆ. ನಾಳೆ ಒಬ್ಬಗೆಲ್ಲ ಸಂಕರ್ಷಣ ಮಾಸ ಹೇಳೋದು, ಅವನು ಶುರು ಮಾಡ್ತಾನೆ, ಅದು ಅಚ್ಚವರ್ಣೋ ಅಭಯವರಕರ 2 ಕೈದು ವಾಸುದೇವ. ಮತ್ತು ಬೇಡ ಅದೆಲ್ಲ ವಾಸುದೇವ ಚಕ್ರಶಂಖದ ಬದ್ದದು ಬಿಳಿಯವ ಶ್ವೇತಮದ್ದು, ಇಲ್ಲ ಅದು ವಾಸುದೇವದು ಪರವಾಸುದೇವ, ಅದು ಮಲಾಗಿ ಇರುದವ. ಇದೆಲ್ಲ ಒಂದು ಶಬ್ದ ಹಾಕಿದ್ದು. ಮತ್ತು ವಸುದೇವನ ಮಗ ಅಂತೇಳಿ ಶ್ರೀಗಾಲನನ್ನು, ಕರವೀರನನ್ನು, ಪೌಂಡ್ರಗನನ್ನೆಲ್ಲ ಪೂಜೆ ಮಾಡುವವರು ಬಂದಾರು. ಒಂದು ಶಬ್ದ ಕೇಳಿ ಒಂದು ಮಾಡ್ತಾರೆ. ಹಾಗಾಗಿ ಇದರ ಬಗ್ಗೆ ಗಲಾಟೆ ಬೇಡ ಹೇಳಿದ. ಆ 4 ಬಿಟ್ಟೇ ಬಿಟ್ಟ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ನಾನಿರುವುದು ಬೇಡ, ಮತ್ತಿರುವುದೇ ಪುರುಷೋತ್ತಮ. ಇದು ಮಾಸದ ಹೆಸರಿನಲ್ಲೇ ಇದ್ದಾನೆ ಪುರುಷೋತ್ತಮನ, ಅವನನ್ನು ಚಿಂತನೆಗೆ ತಂದರು. ಇದು